ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಅಂದರೆ ಬಿಗ್ ಬಾಸ್ ಸೀಸನ್ 8 ಮತ್ತು 9ರಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವರು 100 ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಬಂದು ಇಡೀ ಕರ್ನಾಟಕದಾದ್ಯಂತ ಮನವನ್ನು ತಲುಪಿದಂತಹ ಸ್ಪರ್ಧಿಗಳ ಪೈಕಿ ನಮ್ಮ ಪ್ರಶಾಂತ್ ಸಂಬರ್ಗಿ ಸರ್ ಕೂಡ ಒಬ್ಬರು. ಈಗ ನನ್ನೊಟ್ಟಿಗೆ ಪ್ರಶಾಂತ್ ಸಂಬರ್ಗಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ಸರ್, ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತದೆ. ಒಂದು ಹೋಪ್ಸು ದೊಡ್ಡ ಮಟ್ಟಕ್ಕಿದೆ, ಬಿಕಾಸ್ ಆಫ್ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಸೊ ನೀವು ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರಿ 8-9ರಲ್ಲಿ. ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ನೋಡಿದ್ರಾ ಅಂತ? ಖಂಡಿತ ನೋಡಿದೆ. ಬಿಗ್ ಬಾಸಲ್ಲಿ ನಾನು ಸತತವಾಗಿ ಒಂದು 200 ದಿನ ಇದ್ದೆ, 8 ಮತ್ತು 9ರಲ್ಲಿ. 10 ವಾಸ್ ಮೋರ್ ಕಾಂಟ್ರವರ್ಷಿಯಲ್. ಎಷ್ಟು ಕಾಂಟ್ರವರ್ಸಿ ಆಯಿತು ಅಂದರೆ, ಬಿಗ್ ಬಾಸ್ ಮನೆಗಿನ ಜಾಸ್ತಿ ಆಚೆ ಸದ್ದು ಮಾಡಿದ್ದೆ ಬಿಗ್ ಬಾಸ್ 10. ಹುಲಿ ಉಗುರಿನ ಕತೆ ಆಗಿರ್ಬೋದು, ಬಳೆ ಕತೆ ಆಗಿರ್ಬೋದು, ಪೊಲೀಸ್ ಅರೆಸ್ಟ್ ಆಗಿರ್ಬೋದು, ಆಮೇಲೆ ಮಾನನಷ್ಟ ಮೊಕದ್ದಮೆ ಆಗಿರ್ಬೋದು, ಅಥವಾ ಬೇರೆ ದಲಿತವ್ರಿಗೇನೋ ಬೈದಿರೋದಾಗಿರ್ಬೋದು, ಏನೇನೋ ಆಯಿತು ಅಲ್ಲಿ. ಸೊ ಸೀಸನ್ 10ರಲ್ಲಿ ಆಗಿರ್ತಕ್ಕಂಥ ಒಟ್ಟು ಬಾಂಬ್ಗಳು ಬಿಗ್ ಬಾಸ್ ಮನೆಯೊಳಗೂ ಆಗಿದೆ, ಬಿಗ್ ಬಾಸ್ ಮನೆ ಆಚೆನೂ ಆಗಿದೆ. ಸೊ ಬಿಗ್ ಬಾಸ್ 10 ಆ ಥರ ಪ್ರಸಿದ್ಧಿ ಆಯಿತು. ಬಿಗ್ ಬಾಸ್ 11 ಒಂದು ಹೊಸ ಅವತಾರದಲ್ಲಿ ಬರ್ತಾ ಇದೆ. ಸಮರ್ಥರು ಅಸಮರ್ಥರು ಅನ್ನೋ ಅದರಲ್ಲಿ ಸ್ವರ್ಗ ಮತ್ತು ನರಕ ಆ ಕಾನ್ಸೆಪ್ಟಲ್ಲಿ ಬರ್ತಾ ಇದೆ. ಪ್ರೋಮೋ ನೋಡಿದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆ ಕ್ರಿಯೇಟಿವ್ ಟೀಮ್ಗೆ ಜನರು ದಿನ ಬೆಳಿಗ್ಗೆ ಅತ್ತೆ ಸೊಸೆ ಮಾವ ಗಂಡ ಹೆಂಡತಿಯ ಸೀರಿಯಲ್ಗಳನ್ನು ಬಿಟ್ಟು ಒಂದು ಡಿಫ್ರೆಂಟ್ ವಿಭಿನ್ನವಾದ ಒಂದು ನೈಜವಾದ ರಿಯಾಲಿಟಿ ಶೋನ ನೋಡೋದೆ ಬಿಗ್ ಬಾಸ್ ಶೋ. ಯಾಕೆ ಬಿಗ್ ಬಾಸ್ ಶೋ ಅಂದರೆ, ಬಿಗ್ ಬಾಸ್ ಶೋ ಯಾವ ಡೈರೆಕ್ಟ್ರು ಸ್ಕ್ರಿಪ್ಟಿನ ಕತೆ ಅಲ್ಲ. ನೀವು ಸೀರಿಯಲ್ ನೋಡೋರಾದರೆ ನಮ್ಮ ತಾಯಿಗೋ ಅಥವಾ ನಿಮ್ಮ ಚಿಕ್ಕಮ್ಮನಿಗೋ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಟಿ ವಿ ಸೀರಿಯಲ್ ನೋಡ್ತಾರೋ ಅವರಿಗೆ ಮುಂದೇನಾಗುತ್ತೆ, ಇವಳು ವಿಷಯ ಕೊಡ್ತಾಳೆ, ಅವಳಿಗೆ ಇನ್ನೊಂದು ಸಂಬಂಧ ಇದೆ, 2ನೇ ಮದುವೆ ಆಗುತ್ತೆ ಅನ್ನೋದನ್ನು ಊಹೆ ಮಾಡಿಬಿಡ್ತಾರೆ. ಅದು ಗೊತ್ತಿರೋದು, ಏನಿದು ಇನ್ನೂ ಆ ಮಗಳು ಅವ್ರದ್ದು ಇದು ಅಂತೇಳಿ ಊಹೆ ಮಾಡಿಬಿಡ್ತಾರೆ. ಅದು ಸಂಬಂಧಗಳ ಕಥೆಗಳಾಗಿರುತ್ತೆ. ಬಿಗ್ ಬಾಸಲ್ಲಿ ಎಲ್ಲವೂ ಹೊಸದು, ಏನೇನೋ ಟರ್ನ್ಸು, 20 ಮನಸ್ಸುಗಳ ಮನಸ್ಥಿತಿಯನ್ನು ಹೇಳುವುದೇ ಬಿಗ್ ಬಾಸ್. ಸೊ ಈ ಥರದ ಒಂದು ರಿಯಾಲಿಟಿ ಶೋ ಅಲ್ಲಿ ಪ್ರತಿ ಸಲ ಏನಾದರೂ ಒಂದು ಹೊಸದನ್ನು ಕಂಡುಹಿಡಿತಾರೆ. ಅದೇ ಬಿಗ್ ಬಾಸ್ 11. ತುಂಬ ಕಾತುರದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಮಗೆ 8ರಲ್ಲಿ ಇದ್ದ ಒಂದು ಉತ್ಸಾಹ 9ರಲ್ಲಿ ಜಾಸ್ತಿ ಆಯಿತು. ಅಲ್ಲಿ ನವೀನರು ಪ್ರವೀಣರು ಅಂತ ಒಂದು ಕಾನ್ಸೆಪ್ಟು, ನಾನು ಅರುಣ್ ಸಾಗರು, ಆ ಥರದ್ದೆಲ್ಲ ಒಂದಷ್ಟು ಜನ, ಅನುಪಮ, ದೀಪಿಕಾ ದಾಸ್, ಈ ಥರದ್ದೆಲ್ಲ ಹಳಬ್ರು, ಹೊಸಬ್ರು ಒಂದಷ್ಟು, ರಾಕೇಶ್ ಶೆಟ್ಟಿ, ಸಾನಿಯಾ ಅಯ್ಯರ್, ಈ ಥರದ್ದು ಒಂದು ಮಾಡಿದಾಗ ಅದು ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಕಾನ್ಸೆಪ್ಟ್ ಇತ್ತು. ಈ ಸಲ ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ನರಕ ಆ್ಯಂಡ್ ಸ್ವರ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.